ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 60 mm ಸ್ಲಾಟ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಡೆಪ್ ಬಂದ್ಬಿಟ್ಟು 100 mm ಇದೆ. 60 mm ಸ್ಲಾಟು ±5 mm ಮಾಡಬೇಕು. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ನೋಡಿ ರಾಗಾ ಮಿಷಿನ್ದು ವೀಲ್ ಗಾರ್ಡ್ನ ತೆಗೆದುಬಿಟ್ಟು 46 ಗ್ರೇಡ್ ಪಿಂಕ್ ವೀಲ್ ಹಾಕಿದ್ದೀನಿ. ವೀಲ್ ಡಯಾಮೀಟ್ರ್ ಬಂದು 300, ಹಂಗಂದರೆ 300 mm ಇದೆ. ಅದನ್ನು ಸೈಡ್ ಡ್ರೆಸ್ ಮಾಡ್ಕೊಂಡಿದ್ದೀನಿ. ಡ್ರೆಸ್ ಮಾಡೋದು ಹೇಗೆ ನೋಡ್ಕೊಳ್ಳಿ. ನಾನು ಫೇಸ್ ಮಾತ್ರ ಮಾಡ್ಕೊಂಡಿದ್ದೀನಿ, ನನ್ನ ಕಡೆ ಮಾತ್ರ, ಅಂದರೆ ನನ್ನ ಕಾಣೋ ಈ ಕಡೆ ಮಾತ್ರ ವೀಲ್ ಡ್ರೆಸ್ ಮಾಡಿಕೊಂಡು ಒಂದು 10 to 7 mmಗೆ ಒಂದು ಹೈ ಪಾಯಿಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಕಟ್ಟಿಂಗ್ ಎಡ್ಜ್ಗೆ. ಇನ್ನು ಇದರ ರಿವ್ಯೂ ಮಾಡಿದ್ದೀನಿ ನೋಡಿ. ನಾನು ಡೆಪ್ತು ಟಾಪಿಂದ ಕೊಡ್ತಾಯಿದ್ದೀನಿ. ಸೈಡ್ ಕಟ್ಟು ಯಾವತ್ತೂ ಕೊಡಬಾರ್ದು. ಲಾಟ್ ಡೆಪ್ ಜಾಸ್ತಿ ಇದ್ದಾಗ ಸೈಡ್ ಕಟ್ ಕೊಡಬಾರ್ದು, ಟಾಪಿಂದ ಇಳಿಸ್ಬೇಕು. ರೀಡಿಂಗ್ ಮೂವ್ ಮಾಡಿ ಜಾಬ್ನ ಸೆಂಟ್ರಲೈಸ್ ಮಾಡ್ಕೊಳ್ಳಿ. ಎಷ್ಟು ಪಿಚ್ ಮೂವ್ ಮಾಡಬೇಕು ಪಿಚ್ ಮೂವ್ ಮಾಡಿ. ರಫಿಂಗ್ ಮಾಡ್ಕೊಳ್ಳಿ. ರಫಿಂಗ್ ಅಂದರೆ ಫಸ್ಟ್ O5 ಮಾಡೋ ಸ್ಟಾಕ್ ಇಟ್ಕೊಳ್ಳಿ. ಆಮೇಲೆ ಇನ್ಸ್ಪೆಕ್ಷನ್ ಮಾಡಿಕೊಂಡು ಎಷ್ಟು ತೆಗಿಬೇಕು ಅಂತ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹಾಗೆ ಮೈಕ್ರೋಮೀಟ್ರ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ರಿಪ್ ಸೈಜ್ ಎಷ್ಟು ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ 100 mm ಇದ್ದರೆ ಅದು ಸ್ಲಾಟ್ ಸೈಜ್ ಬಂದು 60 ಇದ್ದರೆ ಫಸ್ಟ್ 20 mm ಉಳ್ಕೋಬೇಕು. ಅದಕ್ಕೆ 5 mm ಸ್ಟಾಕ್ ಇಟ್ಕೊಂಡು ಮೊದಲು ಮಾಡ್ಕೊಳ್ಳಿ. ಆವಾಗ ಫಸ್ಟ್ ಇಷ್ಟ ಬರುತ್ತೆ ನೋಡಿ. ಫುಲ್ಲು ಡೆಪ್ತ್ ಇಳಿಸ್ಬಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ. ಫುಲ್ ಡೆಪ್ತ್ ಇಳಿಸಿ ಪದೇ ಇನ್ಸ್ಪೆಕ್ಷನ್ ಮಾಡಿದ್ರೆ ಲೇಟ್ ಆಗುತ್ತೆ. ಒಂದು 20 mm ಡೆಪ್ತ್ ಇಳಿಸ್ಕೊಬೇಡಿ ಫಸ್ಟು. ಹಾಗೆ ಚೆಕ್ ಮಾಡಿ ಅವಾಗ ಇಷ್ಟಾಗಿ ಬರುತ್ತೆ ನೋಡ್ಕೊಂಡು ಪಿಚ್ ಮೂವ್ ಮಾಡಿ ಒಂದೇ ಸಲ ಇಳಿಸ್ಬಿಡಿ. ಕೊನೆಗೆ ಒಂದು ಫಿನಿಷಿಂಗ್ ಕಟ್ ಚೆಕ್ ಮಾಡಿ ಇಳಿಸಿದ್ರೆ ಬೇಗ ಆಗುತ್ತೆ. ನೀವು ಡೆಪ್ತ್ ಒಂದು ಸಲ ರಫಿಂಗ್ ಇಳಿಸ್ಬಿಟ್ಟು ಮತ್ತೆ ಇನ್ನೊಂದು ಸಲ ಮೇಲಿಂದ ಇಳಿಸ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಆಗುತ್ತೆ ನೋಡಿ. ಇದೇ ಥರ ನಾನು ಯೂಟ್ಯೂಬ್ ಚಾನಲಲ್ಲಿ ತುಂಬ ಈಸಿಯಾಗಿ ಹೇಗೆ ಕೆಲಸ ಮಾಡೋದು, ಕ್ರಿಯೇಟಿವ್ ಆಗಿ ಹೇಗೆ ಮಾಡೋದು ಅಂತ, ಫಾರ್ಮರ್ ಕೆಲಸಗಳು ಕೂಡ, ಪ್ರೊಫೈಲ್ ಗ್ರೈಂಡಿಂಗ್ ಮಾಡೋದು ಹೇಗೆ ಅಂತ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಫುಲ್ ಕಂಪ್ಲೀಟ್ ಆಗಿರೋ ಜಾಬ್ ಇದು. ಇದನ್ನು ಇನ್ಸ್ಪೆಕ್ಷನ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ ನೋಡಿ. ಇನ್ಸ್ಪೆಕ್ಷನ್ ರೀಡಿಂಗ್ ನೋಡಿ ಬೇಕಾದ್ರೆ ಎಷ್ಟರಲ್ಲಿ ಬರುತ್ತೆ ಅಂತ. ಡೆಪ್ತು 100 mm, ಸ್ಲಾಟ್ ಬಿಟ್ಟು ಬಂದು 60 ±5 mm ಬೇಕಾಗಿದೆ. ಈಗ ನೋಡಿ ಇನ್ಸ್ಪೆಕ್ಷನ್ ಮಾಡಿ ತೋರಿಸ್ತೀನಿ. ಡೆಪ್ತ್ 0 ಮಾಡ್ಕೊಂಡಿದ್ದೀನಿ. ಸ್ಲಾಟ್ ಬಿಟ್ಟು ಬಂದ್ಬಿಟ್ಟು 60 mm ಬೇಕು. ±5 micron ಹೇಳಿದೆ, -2 micron ಇದೆ. ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಗ್ರೈಂಡಿಂಗ್ ಆಗಿರ್ಬೋದು, ಇಲ್ಲ ಫಾರ್ಮಲ್ಲಿ ಪ್ರೊಫೈಲ್ ಗ್ರೈಂಡಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಟೂಲ್ ಮೇಕಿಂಗ್ ಮಾಡೋದು ಹೇಗೆ, ಇನ್ಸ್ಪೆಕ್ಷನ್ ಮಾಡೋದು ಹೇಗೆ, ಅದೇ ರೀತಿ CGಲಿ ವರ್ಕ್ ಮಾಡೋದು ಹೇಗೆ ಅನ್ನೋದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಶೇಷವಾಗಿ ನಾವು ಮಾಡಿರೋ ಜಾಬಲ್ಲಿ ಪ್ರಾಬ್ಲಮ್ ಆದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅನ್ನೋದು ಈಸಿಯಾಗಿ ಹೇಳ್ಕೊಡ್ತೀನಿ. ಕಾಯ್ತಾ ಇರಿ.